ಸ್ವಾಮಿ. ಅಬ್ಬಾ ಏನ್ ಸ್ವಾಮಿ ನಿಮ್ಗೆ ಅನುಗ್ರಹ ಆಗಿರೋದು, ಏನ್ ಪವಾಡ ಆಯ್ತು? ಏನಿಲ್ಲ, ಅದು ಮನೆ ಕಟ್ಟಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ತಿದ್ವಿ ಸ್ವಾಮಿ. ದುಡ್ಡು ಮನೆ ಬೇರೆ ಕಟ್ಟಕ್ಕೆ. ಸೈಟ್ ತಗೋಬೇಕು ಅಂತ ದುಡ್ಡೆಲ್ಲ ಹ್ಮ್. ಅಡ್ಜಸ್ಟ್ ಮಾಡ್ತಾ ಇದ್ವಿ. ಓಕೆ. ಅದು ಎಲ್ಲ ಜನಗಳ ಮೇಲೆ ಇತ್ತು ಸ್ವಾಮಿ, ಬರ್ತಾ ಇರ್ಲಿಲ್ಲ ಅಮೌಂಟ್. ಹ್ಮ್. ಅದು ಇನ್ನೂ ಬಂದಿಲ್ಲ, ಬರ್ತಾನೂ ಹ್ಮ್. ಇಲ್ಲ. ಒಟ್ಟು ನಮ್ಮ ಅಣ್ಣರು ಕರೆದು ಫೋನ್ ಮಾಡಿ ಹ್ಮ್. ನಾನ್ ಕೊಡ್ತೀನಪ್ಪ ಸೈಟ್ ತಗೋ ಅಂತ ಪ್ರಾಮಿಸ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಸ್ವಾಮಿ. ದುಡ್ಡು ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿದ್ದಾರೆ ಸ್ವಾಮಿ, ಕೊಟ್ಟಿದ್ದಾರೆ, ನನ್ ಕಡೆಗೆ ತಲುಪಿಸಿದಾರೆ ಅಲ್ಲಿ. ಅಂದ್ರೆ ಇವಾಗ ನೀವು ಬೇರೆಯವರು ದುಡ್ಡಿಗೋಸ್ಕರ ನೀವು ಪೂಜೆ ಮಾಡ್ತಾ ಇದ್ರಿ ಅಂದ್ರೆ ಹೌದು ಕೊಟ್ಟಿದ್ರಿ, ಸ್ವಾಮಿ. ಆ ಹೌದು ದುಡ್ಡು ಸ್ವಾಮಿ. ಬರ್ಬೇಕಂತ ಪೂಜೆ ಹೌದು. ಮಾಡ್ತಾ ಇದ್ರಿ. ಹೌದು ನಾನೇನ್ ಸ್ವಾಮಿ. ಹೇಳಿದೆ, ಸ್ವಾಮಿ ನೀವು ಅದ್ರಲ್ಲಿ ಏನು ಬರಿಬೇಡಿ, ಅವ್ರ ಹೆಸರು ಬರಿಬೇಡಿ ಕಾಗದ ಪತ್ರದಲ್ಲಿ. ನಾನು ಹ್ಮ್. ಹೇಳ್ಕೊಟ್ಟಂತ ಒಂದು ವ್ರತದಿಂದ ನೀವು ಪೂಜೆ ಮಾಡಿ, ಯಾವ್ದೋ ಒಂದು ಹೌದು ಸ್ವಾಮಿ. ಮುಖಾಂತರದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ದೆ. ಹೌದು ಸ್ವಾಮಿ. ಹೌದು ಹೌದು ಸ್ವಾಮಿ. ಇವಾಗ ಏನ್ ಹೇಳ್ತಾ ಇದ್ದೀರಾ, ಪವಾಡ ಆಯ್ತು ನನಗೆ. ನನಗೆ ಹೌದು. ಮನೆ ಕಟ್ಟುವುದಕ್ಕೆ ನಮ್ಮ ಅಣ್ಣ ಅವರು ನನಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕಮ್ಮಿ ಆಗಿತ್ತು, ಬಂದು ಹೌದು. ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸ್ವಾಮಿ. ಹೌದು ಸ್ವಾಮಿ. ಏನ್ ಸ್ವಾಮಿ ನಿಮ್ ಪವಾಡ? ಹೌದು ಸ್ವಾಮಿ. ಆ ನಾವು ನಂಬಿರ್ಲಿಲ್ಲ, ಆಯ್ತು ದೇವ್ರದ ಏನೇ ಇದು. ಅಲ್ಲ, ನಂಬಿರ್ಲಿಲ್ವಾ ಮುಂಚೆ ನೀವು? ಇಲ್ಲ ಸ್ವಾಮಿ, ನಮಗೆ ನಂಬಿಕೆನೇ ಇರ್ಲಿಲ್ಲ. ಅಲ್ಲ, ಅಂದ್ಕೊಂಡು ಇರ್ಲಿಲ್ಲ, ಅವ್ರು ಕೊಡ್ತಾರಂತ ಅಂದ್ಕೊಂಡು ಇರ್ಲಿಲ್ಲ. ನಿಮ್ಮ ಅಣ್ಣವ್ರು ಕೊಡ್ತಾರಂತ ನೀವು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಗೊತ್ತಿರ್ಲಿಲ್ಲ ಸ್ವಾಮಿ, ಗೊತ್ತಿರ್ಲಿಲ್ಲ ನಮಗೆ. ನೋಡಿದ್ರ ಹೌದು ಎಂತ ಸ್ವಾಮಿ. ಪವಾಡ ಮಾಡಿದ್ರು ಅಂತ ರಾಯರು. ಹೌದು ಸ್ವಾಮಿ. ನಾನು ಏನ್ ಹೇಳ್ತೀನಿ ಸ್ವಾಮಿ, ನೋಡಿ ನೀವ್ ಹೌದು. ಯಾರು ನಾವ್ಯಾರು ಗೊತ್ತಿಲ್ಲ, ನೀವು ಹೌದು ನನ್ನ ಸ್ವಾಮಿ. ಮನೆಯವರು, ನೀವೇ ನನ್ನ ತಂದೆ, ನೀವೇ ನಮ್ಮ ಅಣ್ಣ. ಈ ತರದಲ್ಲಿ ಒಂದು ಬದುಕೊಂಡು ಹೋಗ್ತೀವಲ್ಲ, ಇದ್ರಲ್ಲಿ ಎಷ್ಟು ಸಂತೋಷ ಸಿಗುತ್ತೆ ಗೊತ್ತಾ? ಹೌದು ನನಗೆ ಸ್ವಾಮಿ. ಬಹಳ, ಹೌದು. ನನಗೆ ಏನು ಬೇಡ. ಇವಾಗ ನಮ್ದೊಂದು ಡೀಲ್ ಇದೆ ಸ್ವಾಮಿ ನಿಮ್ಮ ಹತ್ರ. ಆಯ್ತು ಸ್ವಾಮಿ. ಇವಾಗ ಹೇಳಿ ಸ್ವಾಮಿ. ನಿಮ್ಗೆಲ್ಲ ಅನುಗ್ರಹ ಆಯ್ತು, ಎಲ್ಲ ಆಯ್ತು, ನಮ್ಗೆ 2 ಹೋಳಿಗೆ ಕೊಡ್ಬೇಕು ನೀವು. ಆಯ್ತು, ಖಂಡಿತವಾಗಿ ಕೊಡ್ತೀನಿ 2 ಸ್ವಾಮಿ. ಹೋಳಿಗೆ ತುಪ್ಪ ಕೊಡ್ತೀರಲ್ವಾ? ಹೌದು ಸ್ವಾಮಿ, ಕೊಡ್ತೀನಿ. ನಿಮ್ ಹೋಳಿಗೆ ತುಪ್ಪ ಕಾಯ್ತಾ ಇದೀನಿ ಸ್ವಾಮಿ. ನನಗೆ ಪ್ರಮೋಷನ್ ಆಯ್ತು ನೋಡಿ, ಮತ್ತೆ ಒಳ್ಳೆ ಪ್ರಮೋಷನ್ ಆಯ್ತು ಕೆಲಸದ ಮೇಲೆ ಇವಾಗ. ಹೌದು ಸ್ವಾಮಿ. ಹೌದು ಸ್ವಾಮಿ. ತುಂಬಾ ಖುಷಿ ಆಯ್ತು. ಇದರ ನಿಮ್ ಶ್ರೀಮತಿ ಅವ್ರು ಕೊಡಿ, ನಿಮ್ ಶ್ರೀಮತಿ ಅವ್ರ ಹತ್ರ. ಕೊಡ್ತೀನಿ ಸ್ವಾಮಿ, ಕೊಡ್ತೀನಿ. ಏನಮ್ಮ ತಾಯಿ, ಚೆನ್ನಾಗಿದ್ದೀರೇನಮ್ಮ? ಹಾ ಚೆನ್ನಾಗಿದೆ ಸ್ವಾಮಿ, ಚೆನ್ನಾಗಿದೆ. ಅಯ್ಯೋ ತಾಯಿ, ಏನಮ್ಮ ನಿಮ್ ಪವಾಡ ಕೇಳ್ತಾ ಇದ್ರಿ. ನನಗೆ ನಿಮ್ ಯಜಮಾನ್ರು ಇಷ್ಟೊತ್ತನ ಹೇಳಿದ್ರು ಪವಾಡ ಆಗಿರೋದು. ಹೌದು ಸ್ವಾಮಿ, ಹೌದು ಏನ್ಮ ಸ್ವಾಮಿ. ಏನಮ್ಮ ಹೇಳಮ್ಮ, ನಿಮ್ದು ನಿಮ್ ಮುಖಾಂತರದಲ್ಲೂ ಕೇಳ್ಬೇಕು ಅನಿಸ್ತಾ ಇದಮ್ಮ ಪವಾಡ. ಹೇಳಮ್ಮ ಹೆಂಗಾಯ್ತು ಅಂತ. ಸ್ವಾಮಿ ನೀವ್ ಸಿಕ್ಕಿದ್ದೆ ನಮ್ಗೆ ಅದೃಷ್ಟ ಸ್ವಾಮಿ. ಯಾಕ್ ಸ್ವಾಮಿ, ಯಾಕಮ್ಮ? ಯಾಕ್ ಗೊತ್ತಾ ಸ್ವಾಮಿ, ನಿಮಗೆ ಪ್ರತಿದಿನ ಬೆಳಿಗ್ಗೆ ಕಾಲಿ ಕಾಲ್ ತೊಳೆದು ನಿಮಗ್ ಮುಗಿದ್ರೆ ನಮಗೆ ಅನುಕೂಲ. ಅಯ್ಯೋ ಅಷ್ಟು ನೆಮ್ಮದಿ ಆಯ್ತು ಸ್ವಾಮಿ, ನಮ್ಗೆ ಅಷ್ಟು ನೆಮ್ಮದಿ ಆಯ್ತು ನಮ್ಗೆ. ಅಯ್ಯೋ ಇನ್ನೂ ಆಗ್ಬೇಕು ಸ್ವಾಮಿ, ಇನ್ನೂ ಆಗ್ಬೇಕು. ಇನ್ನೂ ಆಗತ್ತೆ ಬಿಡಿ. ಬಿಡಬೇಡಿ ನೀವು. ನೋಡಿ, ಒಂದು ವಿಚಾರದಲ್ಲಿ ನನ್ನ ತಾಯಿ, ಹ್ಞೂ ಸ್ವಾಮಿ. ನೀವು ಮನುಷ್ಯರ ಪಾದ ಹಿಡಿಬೇಡಿ, ನೀವು ಹೌದು ಸ್ವಾಮಿ. ರಾಯರ್ ಪಾದ ಹಿಡಿದು ಬಿಡಿ. ಹೌದು ಸ್ವಾಮಿ, ರಾಯರ್ ಪಾದವನ್ನು ಹಿಡಿದಂತ ವ್ಯಕ್ತಿಗಳು ಯಾರಿಗೂ ಸೋಲೇ ಇಲ್ಲ. ಹೌದು ಸ್ವಾಮಿ, ಹೌದು ರಾಯರ್ನ ಯಾರು ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೆ, ಅವ್ರ ಬದುಕು ಬಹಳ ಬಂಗಾರವಾಗಿರುತ್ತೆ ನನ್ನ ತಾಯಿ. ಹೌದು ಸ್ವಾಮಿ. ಅದಕ್ಕೆ ಇವತ್ತು ನೋಡಿ, ಇವತ್ತು ನಾನೇನಂದಿದ್ದೆ, ಅಮ್ಮ ನೀವು 9 ವಾರ ಮುಗಿಸಮ್ಮ, 9 ವಾರ ಆದ್ಮೇಲೆ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು 9 ವಾರ ಆದ್ಮೇಲೆ ನಿಮ್ಗೆ ಅನುಗ್ರಹ ಆಯ್ತಾ? ಆಗಿತ್ತು ಸ್ವಾಮಿ, ಆಗಿತ್ತು ನೋಡಿ, ಸ್ವಾಮಿ. ನಿಮ್ಮ ದುಡ್ಡು ಬರ್ಲಿಲ್ಲ, ಓಕೆ ಒಪ್ಕೊಂತೀನಿ. ಆದ್ರೆ ಯಾವ್ದೋ ಒಂದು ಮುಖಾಂತರದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿದ್ದೆ. ನಿಮ್ಮ ಮಾವನವ್ರು ದುಡ್ಡು ಕೊಟ್ಟಿದಾರಲ್ವಾ? ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ. ನಿಮ್ಮ ಯಜಮಾನ್ರು ಅಣ್ಣ ತಮ್ಮಂದಿರು ದುಡ್ಡು ಕೊಟ್ಟಿದಾರಲ್ವಾ? ಹೌದು ಸ್ವಾಮಿ, ಹೌದು ಮನೆ ಸ್ವಾಮಿ. ಕಟ್ಟುವುದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಇಷ್ಟೊತ್ತನ ನಿಮ್ ಯಜಮಾನ್ರು ಹೇಳಿದಾಗ ನನಗೆ ಎಷ್ಟು ಆನಂದವಾಯ್ತೇನ್ ಗೊತ್ತಾ ತಾಯಿ? ಕರೆಕ್ಟ್ ಸ್ವಾಮಿ, ಕರೆಕ್ಟ್ ಸ್ವಾಮಿ. ಅದಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಅನುಕೂಲ ಆಗಿರೋದು ಸ್ವಾಮಿ ನಮಗೆ. ಹೌದು ಹೌದು. ಅದಕ್ಕೆ ರಾಯರ್ನ ನಂಬಿ ನೀವು ನೋಡಿಮ್ಮ, ಇವಾಗ ಅನುಗ್ರಹ ಆಯ್ತು, 9 ವಾರ ಆದ್ಮೇಲೆ ಆಯ್ತು, ಓಕೆ ಒಪ್ಕೊಳ್ತೀನಿ ತಾಯಿ. ಇವಾಗ ನೀವು ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಹೋಗ್ತೀವಿ ಸ್ವಾಮಿ, ಪ್ರತಿ ವಾರನೂ ಹೋಗ್ತೀವಿ ಸ್ವಾಮಿ. ಇಲ್ಲಿ ದುರ್ಗದಲ್ಲಿ ರಾಯರ ಮಠಕ್ಕೆ ಪ್ರತಿ ಗುರುವಾರನೂ ಹೋಗ್ತಿದೀವಿ ಸ್ವಾಮಿ. ಹೌದಮ್ಮ. ಪೂಜೆ ಮಾಡಿದ ತಕ್ಷಣ ಬೆಳಿಗ್ಗೆ ಹೊತ್ತು ಹೋಗ್ ಬರ್ತೀವಿ ಸ್ವಾಮಿ. ಇಲ್ಲ ರಾತ್ರಿ ಆದ್ರೂ ಹೋಗ್ ಬರ್ತೀವಿ, ತಪ್ಸದೇ ಇಲ್ಲ ಯಾವ್ದೇ. ಮತ್ತೆ ಇದುವರೆಗೂ 4.5 ತಿಂಗಳಾಗಿದೆ ನಮ್ಮ ಮನೇಲಿ ನಾನ್ ವೆಜ್ ಅನ್ನೋದೇ ಇಲ್ಲ ಸ್ವಾಮಿ. ನನ್ ತಾಯಿ ನೋಡಮ್ಮ, ನಾನ್ ವೆಜ್ ತಿಂದಿಲ್ಲ ಸ್ವಾಮಿ. ನೋಡಮ್ಮ, ಯಾವತ್ತು ಭಕ್ತಿಯಿಂದ ನಾವು ಪೂಜೆ ಮಾಡ್ಬೇಕು ಅಲ್ವಮ್ಮ? ಹೌದು, ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರು ಏನ್ ಕೇಳ್ತಾರೆ? ರಾಯರು ನಿಮ್ಮಲ್ಲಿ ದುಡ್ಡು ಕೇಳ್ತಾರೆ ನಮ್ಮ. ನಿನಗೆ ಒಡವೆ ಕೊಟ್ಟಿದ್ನಲ್ಲಮ್ಮ, ಒಡವೆ ತಂದು ಕೊಡು, ನೀನು ನಿಮ್ಮ ಯಜಮಾನ್ರ ಪೇಮೆಂಟ್ ಅಲ್ಲೇ ನನಗೆ ಅರ್ಧ ಪೇಮೆಂಟ್ ಕೊಡು ಅಂತ ಕೇಳ್ತಾರೆ ಏನ್ ರಾಯರು? ಇಲ್ಲ. ಏನು ನೀನ್ ನನಗೆ ಬಂಗಾರದ ಕಿರೀಟ ಮಾಡಿ ಹಾಕ್ಸು ಅಂತ ಹೇಳ್ತಾರೆ ಏನ್ ರಾಯರು? ಇಲ್ಲ, ಏನು ಹೇಳಲ್ಲ. ರಾಯರು ಏನ್ ಕೇಳ್ತಾರೆ? ಮಗಳೇ, ಭಕ್ತಿಯಿಂದ ನನಗೆ ಒಂದು ತುಳಸಿ ಮಾಲೆಯನ್ನು ನನಗೆ ಹೇರಿಸು, ಹೂವ ನನಗೆ ಮುಡಿಸು, ನನಗೆ ಬಹಳ ಆನಂದವಾಗುತ್ತೆ. ನಿನ್ನ ಕೈಯಿಂದ ತುಪ್ಪದ ದೀಪವನ್ನು ಹಚ್ಚು, ನೀನ್ ಅಂದುಕೊಂಡಿದ್ದೆಲ್ಲ ನಾನು ಯಶಸ್ವಿ ಮಾಡುತ್ತೀನಿ, ನೀನ್ ಅಂದುಕೊಂಡಿದ್ದೆಲ್ಲ ನಾನು ಅನುಗ್ರಹ ಮಾಡ್ತೀನಿ ಅಂತಂದು ಗುರುಗಳು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ.
ಹೌದು ಸ್ವಾಮಿ. ಅದಕ್ಕೆ ಇವತ್ತು ನಾನ್ ನೋಡಮ್ಮ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ ಅಮ್ಮ. ನಾನು ಇಲ್ಲ ಇಲ್ಲಿ ಸ್ವಾಮಿ. ದೇವ್ರು ಅಲ್ಲ, ಸ್ವಾಮಿನೂ ಅಲ್ಲ, ಗುರುಗಳು ಅಲ್ಲ. ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇದೀನಿ, ನೀವೇ ಗುರುಗಳು, ನೀವೇ ದೇವ್ರು. ತಪ್ಪು ಅದು ಅನ್ಬಾರ್ದು. ಯಾಕಂದ್ರೆ ನಾನ್ ನಿಮ್ಮ ಹಾಗೆ ಮನುಷ್ಯ ಇಲ್ಲಿ. ಅಲ್ಲ, ನೀವ್ ರೂಟ್ ತೋರ್ಸಿದ್ರಲ್ಲ ಸ್ವಾಮಿ. ಹಾ ನೀವ್ ರೂಟ್ ತೋರ್ಸಿದ್ರ, ಈ ತರ ಪೂಜೆ ಮಾಡಿ ಅಂತ ತೋರ್ಸಿದ್ರ. ಇವಾಗ ಆಯ್ತಮ್ಮ, ಇವಾಗ ನಿಮ್ದು ಅನುಗ್ರಹ ಆಯ್ತು, ಆಯ್ತಾ? ಇವಾಗ ನಮ್ದೊಂದು ಡೀಲ್ ಇದೆ ಅಲ್ಲ, ಇವಾಗ ನಿಮ್ ಯಜಮಾನ್ರು ಒಪ್ಕೊಂಡಿದ್ದಾರೆ, ಆಯ್ತಾ? ನಾನು ರಾತ್ರಿ ಒಪ್ಕೊಂಡಿದ್ವಿ, ಬರ್ಲೇಬೇಕು ಸ್ವಾಮಿ. ಇವಾಗ ನವಂಬರ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀವಿ ಮನೇನ. ಈ ಅಮೌಂಟ್ ಒಂದ್ ಸ್ವಲ್ಪ ಬಂದ್ಬಿಟ್ರೆ, ಕೊಟ್ಟಿರೋದ್ ಅಮೌಂಟ್ ಬಂದ್ಬಿಟ್ರೆ ಕೊಟ್ಟಿರೋದು ಬಂದ್ಬಿಡುತ್ತೆ, ಅತಿ ಶೀಘ್ರದಲ್ಲೇ ಬರುತ್ತೆ. ನೀವು ಮನೆ ಸ್ಟಾರ್ಟ್ ಮಾಡಿ, ಆಯ್ತಾ? ಅದ್ರ ಬಗ್ಗೆ ಬಿಟ್ಬಿಡಿ. ಇವಾಗ ನಮ್ ಡೀಲ್ ಒಪ್ಕೋಬೇಕು ನೀವು. ನಮ್ ಡೀಲ್ ಏನಂದ್ರೆ 2 ತುಪ್ಪ, 2 ಹೋಳಿಗೆ ತುಪ್ಪ. ಬರ್ಲೇಬೇಕು ಸ್ವಾಮಿ, ಬಂದ್ ಊಟ ಮಾಡ್ಲೇಬೇಕು ನಮ್ಮ ಮನೇಲಿ. ನನಗ್ ನೋಡಮ್ಮ, ಪ್ರಮೋಷನ್ ಆಯ್ತು ಇವಾಗ. ಈ ಪ್ರಮೋಷನ್ ಅಲ್ಲಿ ನಮ್ಗೆ ಮತ್ತೆ 2 ಹೋಳಿಗೆ ಸಿಕ್ತು ಅಂತ ನಮ್ಗೆ ಖುಷಿ ಇವಾಗ. ನಮ್ಗೆ ಏನ್ ಬೇಕಮ್ಮ, ನಾನು ಒಂದು ಗೇನ್ ಹೊಟ್ಟೆ ತುಂಬಿಸ್ತಿರಲ್ಲ, ನೀವ್ಯಾರು ನಾವ್ಯಾರು, ಒಂದು ಮಗನ ತರ ನನ್ನನ್ನ ನೋಡ್ತಾ ಇದಿರಲ್ಲ ತಾಯಿ, ಇನ್ನೇನ್ ಬೇಕಿದೆಯಮ್ಮ? ಗುರುಗಳು ನೀವೇ, ಅಣ್ಣನು ನೀವೇ, ಪ್ರತಿ ಒಂದನು ನೀವೇ ನಮಗೆ ಎಲ್ಲ. ರಾಯರ್ನು ನಂಬ್ತೀವಿ, ಇಲ್ಲ ಅಂತಲ್ಲ. ನೀವ್ ರೂಟ್ ತೋರ್ಸಿದ್ ನೀವ್ ಸ್ವಾಮಿ ನಮಗೆ. ಖಂಡಿತ. ಯಾಕಂದ್ರೆ ಪೂಜೆ ಹೆಂಗ್ ಮಾಡ್ಬೇಕು ಅನ್ನೋದ್ ನೀವ್ ಹೇಳ್ಕೊಟ್ಟಿದ್ ನಮಗೆ. ಹೌದು, ರಾಯರ್ಗೆ ಏನ್ ಗೊತ್ತೇನಮ್ಮ, ರಾಯರಲ್ಲಿ ಇದಾರೆ, ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೆ ಈ ಜಾಗದಲ್ಲಿ ಹೋಗಿ ನಿಮ್ಗೆ ರಾಯರ್ ಸಿಗ್ತಾರೆ. ಇಷ್ಟು ಪೂಜೆ, ಈ ತರದಲ್ಲಿ ಪೂಜೆ ಮಾಡಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ ಬಿಟ್ರೆ ಬೇರೆ ನಾನು ಏನು ಮಾಡ್ತಾ ಇಲ್ಲ. ನಾನೇನು ಪವಾಡ ಪುರುಷ ಅಲ್ಲ, ನಾನು ಏನ್ ದೊಡ್ಡ ದೊಡ್ಡ ಪವಾಡಗಳನ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಆದ್ರೆ ರಾಯರಲ್ಲಿದ್ದಾರೆ, ನೀವು ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಒಲಿತಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಎಷ್ಟು ತುಪ್ಪದ ದೀಪ ಬರುತ್ತೆ, ಎಷ್ಟು ದೀಪ ಹಚ್ಚಬೇಕು ನೀವು, ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ವಿಧಾನ. ಯಾಕಂದ್ರೆ ಇದನ್ನೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಇದೇ ತರದಲ್ಲಿ ನನ್ನ ಮಕ್ಕಳ ಹತ್ರ ನೀನು ಮಾಡಿಸು ಅಂತ ಹೇಳಿದ್ದಾರೆ. ಆ ಮುಖಾಂತರದಲ್ಲಿ ನಾನು ಎಲ್ಲರ ಹತ್ರ ನಾನು ಮಾಡಿಸ್ತಾ ಇದ್ದೀನಿ ತಾಯಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಅದಕ್ಕೆ ಖುಷಿ ನಮ್ಮ ಇವಾಗ ಬಾರಿ ಖುಷಿ ಆಗೈತೆ ಸ್ವಾಮಿ. ನೆಮ್ಮದಿಯಾಗಿದ್ದೀರಾ? ಸ್ವಾಮಿ. ನಮ್ ಮನೆ ಕಟ್ಟಿದ್ಮೇಲೆ ನಿಮ್ ನುಡ್ಕೊಂಬಂದು ಕರ್ಕೊಂಡ್ ಬರ್ತೀವಿ ಸ್ವಾಮಿ. ನೀವ್ ಬಂದ್ ಹೋಗ್ಲೇಬೇಕು ಹೊಸ ಮನೆಗೆ. ಹೊಸ ಮನೆಗ್ ಬಂದ್ ಹೋಗ್ಲೇಬೇಕು ನೀವು. ಹೌದು ಸ್ವಾಮಿ. ಕಾಲಿಗ್ ಮುಗಿಬೇಕು ಅಂತ ನಿಮಗ್ ನಾವು. ಯಾಕಮ್ಮ? ನೀವು ಸಿಕ್ಬಿಟ್ರೆ ಸಾಕು ನಮ್ಗೆ. ಯಾಕಂದ್ರೆ ಪವಾಡ್ ಆಗಿದೆಯಲ್ಲ ಸ್ವಾಮಿ, ಸುಮಾರು ಮಾತಲ್ಲ ಸ್ವಾಮಿ. ನಮ್ ಭಾವ, ಹೌದು ಸ್ವಾಮಿ, ನಮ್ ಭಾವ ಎಂದೂನು ನಾವು ಡಿವೈಡ್ ಆದ್ಮೇಲೆ 500 ರೂಪಾಯಿ ಕೊಟ್ಟಿದ್ದೆ. ಈಗ ಎಷ್ಟು 18 ವರ್ಷದ ಕೆಳಗ 500 ರೂಪಾಯಿ ನೋಟ್ ಕೊಟ್ಟಿದ್ರು, ಏನಾದ್ರು ಐಟಮ್ ತಂದ್ಕೊಳಮ್ಮ ಅಂತ. ಅವ್ರು ಇದ್ದಂತಾರು, ಬೇಕಾದಂಗ್ ಇದ್ದಂತಾರ ಸ್ವಾಮಿ. ನಮ್ಮ ಮನೆ ಅಣ್ಣ ಆತ ಎಂದೂ 1 ರೂಪಾಯಿ ಕೊಟ್ಟಿಲ್ಲ ಸ್ವಾಮಿ. ನಮ್ಗೆ ಇವತ್ತಿನ ದಿವಸ ಕೊಟ್ಟಿದ್ದಾನೆ ಅಂದ್ರೆ ರಾಘವೇಂದ್ರ ಸ್ವಾಮಿಯಿಂದಾನೇ ರಾಘವೇಂದ್ರ ಸ್ವಾಮಿನೇ ಕೊಟ್ಟಿರೋದ್ ನಮಗೆ. ಹೌದು, 10 ಲಕ್ಷ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ಲಕ್ಷ. 9 ವಾರ ಮುಗಿದ್ರೊಳಗಡೆ ನಿನಗೆ ಅನುಗ್ರಹ ಆಗತ್ತಮ್ಮ, ದೊಡ್ಡ ಪೌಡ್ ಆಗತ್ತೆ, ನೀನ್ ಮಾಡು ಅಂತ ಹೇಳಿದ್ದೆ. ಆಯ್ತಾ ತಾನೇ ಇವಾಗ? ಆಯ್ತು ಸ್ವಾಮಿ, ಆಗಿದೆ. ಆಮೇಲೆ ನಮ್ಮ ಮಗಳಿಗಾಗಿದೆ. ನಮ್ಮ ಮಗಳಿಗೆ ಎಲ್ಲರೂ, ಹೌದು ಸ್ವಾಮಿ, ಮಕ್ಕಳು, ಟೀಚರು, ಪ್ರಿನ್ಸಿಪಾಲ್ ಪ್ರತಿಯೊಬ್ರು ಆಕೆನೇ ವಾರ್ಡನ್ ಆಗ್ಬೇಕು, ಆ ಹುಡುಗಿನೇ ವಾರ್ಡನ್ ಆಗ್ಬೇಕು ಅಂತ ವಾರ್ಡನ್ ಮಾಡಿರೋದು ಸ್ವಾಮಿ. ಇವಾಗೇನ್ ಟೀಚರ್ ಏನಮ್ಮ? ಹ್ಞೂ ಸ್ವಾಮಿ. ಇದು ನರ್ಸಿಂಗ್ ಕಾಲೇಜ್ನಲ್ಲಿ ವಾರ್ಡನ್ ಆಗಿದ್ದಾಳೆ, ಟೀಚರು ಪ್ಲಸ್ ವಾರ್ಡನ್. ಓಹೋ, ಟೀಚರ್ಗೆ ಪ್ರಮೋಷನ್ ಆಯ್ತು, ಆಗಿದೆ ಸ್ವಾಮಿ. ತಂದೆ ತಾಯಿಗೆ 10 ಲಕ್ಷ ದುಡ್ಡು ಬಂತು. ಕರೆಕ್ಟ್ ಸ್ವಾಮಿ, ಕರೆಕ್ಟ್. ಏನಮ್ಮ ಇದು ಅದ್ಭುತ! ತಂದೆ ತಾಯಿಗೆ 10 ಲಕ್ಷ, ಒಂದೇ ತಿಂಗಳಲ್ಲಿ 10 ಲಕ್ಷ ದುಡ್ಡು, ಮಗಳಿಗೆ ಟೀಚರ್ ನೌಕರಿಯಲ್ಲಿ ಪ್ರಮೋಷನ್. ಹೌದು ಸ್ವಾಮಿ, ಹೌದು. 2 ತಿಂಗ್ ಅವಳು ಹೇಳ್ತಾಳೆ ಸ್ವಾಮಿ, ನನ್ಗೆ ಆಗಿರೋದೇ ರಾಘವೇಂದ್ರ ಸ್ವಾಮಿಯಿಂದ. ಸುಮ್ನೆ ಅಲ್ಲಮ್ಮ, ರಾಘವೇಂದ್ರ ಸ್ವಾಮಿಯಿಂದಾನೇ ಆಗಿರೋದು ನನಗೆ. ಇವಾಗ ಆಗಿದೆ. ಹೌದು, ಒಳಗೆ ಕೊಡ್ಲಿಲ್ಲ ಅಂದ್ರೆ ಅವಾಗ ತಿಡೀರ್ ನಿಮ್ಗೆ ಮಾಡ್ತೀನಿ. ಬಹಳ ಖುಷಿ ಪಡ್ತಾಳೆ ಸ್ವಾಮಿ. ಅಮ್ಮ ನಾನು ಕೊಡ್ತೀನಮ್ಮ, ಮಾಡನಮ್ಮ, ನಾವು ಹೋಳಿಗೆ ಮಾಡು, ಪೂಜೆ ಮಾಡಿ ಅವರಿಗೆ ಊಟಕ್ಕಿಟ್ಟು ಇದ್ ಮಾಡನಮ್ಮ ಅಂತ ಹೇಳ್ತಾಳೆ ಸ್ವಾಮಿ ಅವಳು. ನೀವು ಹೇಳಿದ ರಥದಿಂದ ನಮಗೆ 10 ಲಕ್ಷ ಅಮೌಂಟ್ ಬಂದಿದೆ ಸ್ವಾಮಿ. ಅಲ್ಲಮ್ಮ? ಹ್ಞೂ ಸ್ವಾಮಿ. ಏನಮ್ಮ ನೀನ್ ಹಿಂಗ್ ಹೇಳ್ತಾ ಇದ್ಯಾ? 9 ವಾರ ಮುಗಿದ್ರ ಒಳಗಡೆ 10 ಲಕ್ಷ ದುಡ್ಡು ಬಂತ ನಿಮ್ದು? ಹೌದು ಸ್ವಾಮಿ. 9 ವಾರ ಅಲ್ಲ ಸ್ವಾಮಿ, 4ನೇ ವಾರನೇ ಬಂದಿದೆ ಸ್ವಾಮಿ ನಮಗೆ. ಓಹೋ, ಅಂದ್ರೆ ನಾನು 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ 4ನೇ ವಾರದಲ್ಲಿ. ಅಂದ್ರೆ 4 ವಾರ ಅಂದ್ರೆ ಒಂದೇ ತಿಂಗಳಲ್ಲಿ 10 ಲಕ್ಷ ದುಡ್ಡು. ಅದು ಯಾರಮ್ಮ ಕೊಡ್ತಾರೆ ಇವಾಗ? ಈಗಿನ ಕಾಲದಲ್ಲಿ ಯಾ ಅಣ್ಣ ತಮ್ಮಂದಿರು ಕೊಡುವುದಿಲ್ಲ. ಅದನ್ನು ವಾಪಸ್ ಕೊಡಬಾರ್ದಂತನೂ ಹೇಳಿದಾರಂತ ನಿಮ್ಮ ಇವ್ರು ಮಾವನವರು. ಪರವಾಗಿಲ್ಲ, ನೀನ್ ಇಟ್ಕೋ.
ನನ್ನ ಹತ್ರನೂ ಹೇಳಿದಾರೆ ಸ್ವಾಮಿ, ಇಬ್ಬರ ಹತ್ರನೂ ಹೇಳೇ ಕೊಟ್ಟಿರೋದು ಸ್ವಾಮಿ ಅವರು ನಮಗೆ. ನೋಡಮ್ಮ, ಈ 10 ಲಕ್ಷ ದುಡ್ಡು ಇವತ್ತಿನ ಕಾಲದಲ್ಲಿ ಯಾರು ಅಣ್ಣ ತಮ್ಮಂದಿರು ಒಂದೊಂದು ರೂಪಾಯಿ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. Correct, 100 ರೂಪಾಯಿ, 1000 ರೂಪಾಯಿ, 10 ರೂಪಾಯಿ ಕೊಟ್ರೆ ಈ 100 ರೂಪಾಯಿ ಕೊಡ್ಬೇಕಾ, 1000 ರೂಪಾಯಿ ಕೊಡ್ಬೇಕಂತ ಯೋಚನೆ ಮಾಡ್ತಾರೆ. ಆದ್ರೆ ಹೌದು ಸ್ವಾಮಿ. ನೀವು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ 9 ವಾರದ ಈ ಪವರ್ಫುಲ್ ರಥವನ್ನು ತಿಳಿಸಿಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮಗೆ ಒಂದೇ ತಿಂಗಳಲ್ಲಿ ಅಂದ್ರೆ 4 ವಾರದಲ್ಲಿ ನಿಮ್ಗೆ 10 ಲಕ್ಷ ದುಡ್ಡು ಬಂತು ಅಂದ್ರೆ ಏನ್ ಮಾಡಿ ತಾಯಿ, ಪುಣ್ಯವಂತರಲ್ಲಮ್ಮ ನಾವು ತಾಯಿ. ಆಮೇಲೆ 9 ವಾರ ಮುಗಿದ್ಮೇಲೆ ಸ್ವಾಮಿ ನಮ್ಮ ಮಗಳಿಗೂ ಅನುಕೂಲ ಆಗಿದೆ ಸ್ವಾಮಿ. ಏನ್ ಅನುಕೂಲ ಆಯ್ತು? ಅವಳು BSc ನರ್ಸಿಂಗ್ ಮಾಡಿದ್ಲು. ಅದು 16,000 ಸಂಬಳ ಕೊಡ್ತಾ ಇದ್ರು ಸ್ವಾಮಿ. 2 ತಿಂಗಳು 16,000 ಕೊಟ್ರು. ಮತ್ತೆ ವಾರ್ಡನ್ ಪೋಸ್ಟಿಗೆ ಹಾಕೊಂಡ್ರು ಸ್ವಾಮಿ. ಅದು ರಾಘವೇಂದ್ರ ಸ್ವಾಮಿಯಿಂದಾನೇ ಆಗಿರೋದ್ ನಮಗೆ. ಓಹೋ, ಏನಾಯ್ತು ಮಗಳಿಗೆ? ಇನ್ 5,000 ಜಾಸ್ತಿ ಆಯ್ತು ಸ್ವಾಮಿ ಸಂಬಳ. ಅದು ಭಾರಿ ಖುಷಿ. ಇವಾಗ ನಿಮ್ಮ ಮಗಳ ಹೆಸರೇನಮ್ಮ? ದೀಪಿಕಾ ಸ್ವಾಮಿ. ದೀಪಿಕಾ. ಇವಾಗ ನೋಡಮ್ಮ, ದೀಪಿಕಾ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಪ್ರಮೋಷನ್ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ದೀಪಿಕಾ ಕೈಯಿಂದ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಸ್ವಾಮಿ. ಸಿಗುತ್ತೆ ತಾಯಿ. ನೀನ್ ಇವಾಗ ಇನ್ನೂ ಒಂದು ಪವರ್ಫುಲ್ ರಥವನ್ನು ಹೇಳ್ಕೊಡ್ತೀನಿ, ಚಿಂತೆ ಮಾಡ್ಬೇಡ. ಇವಾಗ ನನಗೇನ್ ಗೊತ್ತಾ, ನೀನ್ ಎರಡು ಒಳಗೆ, ಇವಾಗ ದೀಪಿಕಂದು 2 ಪ್ರಮೋಷನ್ ಆಯ್ತಲ್ವಾ, ದೀಪಿಕಾ ಕೈಯಿಂದ 2 ಒಳಗೆ, ಟೋಟಲ್ ಆಗಿ ಒಂದೇ ಮನೆಯಲ್ಲಿ 4 ಒಳಗೆ ನನಗೆ ಇವತ್ತು. ನೀವು 2 ಒಳಗೆ ಕೊಟ್ಟು ಮುಟ್ಟಿಸ್ಬಾರ್ದು, ಯಾಕಂದ್ರೆ ನಿಮ್ದು 10 ಲಕ್ಷ ಬಂತು, ದೀಪಿಕಂದು 5,000 ರೂಪಾಯಿ ಪ್ರಮೋಷನ್ ಆಯ್ತು, ಅಂದ್ರೆ 21,000 ರೂಪಾಯಿ ಪೇಮೆಂಟ್ ಆಯ್ತು. ಹೌದು ಸ್ವಾಮಿ, ಹೌದು ಸ್ವಾಮಿ. ಓಕೆ ಅಮ್ಮ, ಒಳ್ಳೇದಾಗ್ಲಿ ನನ್ ತಾಯಿ. ಬರ್ತೀನಿ. ನನ್ ಮಗಳು ನಮ್ ತಾಯಿ ಕೊಟ್ಟಿದ್ದಾರೆ ಅಂತಂದ್ರೆ ನಂಬಲ್ಲ. ನೀವು 2, ನಿಮ್ಮ ಮಗಳು 2 ಒಳಗೆ 4 ಒಳಗೆ ಒಟ್ಟ ಟೋಟಲ್. ನಮಗೆ ಮನೆಗ್ ಬರ್ಲೇಬೇಕು ಸ್ವಾಮಿ. ನೀವು ಬಂದೋದ್ರೆ ಇನ್ನೂ ನಮಗ್ ಪವಾಡ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನವ್ರಿಗೆ ಎಷ್ಟು ಪವಾಡ ಆಗಿದೆ ಸ್ವಾಮಿ ನೀವು ಹೋಗ್ ಬಂದ ಮೇಲೆ. ಯಾರು ಬೊಮ್ಮನಹಳ್ಳಿ ಅವ್ರಿಗೆ ನಿನ್ನೆ ನಾನು ವಿಡಿಯೋ ನೋಡಿದೀನಿ ಅವ್ರದ್ದು, ನೀವ್ ಹಾಕಿದ್ರಿ. ಅವ್ರಿಗೆ ಎಷ್ಟು ಪವಾಡ ಆಗಿದೆ ನೀವು ಹೋಗ್ ಬಂದಿದ್ದಕ್ಕೆ. ಈಗ 5 ತಿಂಗಳಾಗಿದೆ ನೀವು ಹೋಗ್ ಬಂದು ಅವ್ರ ಮನೆಗೆ. 3 ಕೋಟಿ ಆಗಿದೆ ಸ್ವಾಮಿ ಅವ್ರಿಗೆ. 3 ಕೋಟಿ ಮತ್ತೆ ಒಂದು ಕಾರು, ಮತ್ತೆ ಒಂದು ಮಗಳಿಗೆ ಮದುವೆ. ಹೌದು ಸ್ವಾಮಿ, ಹೌದು ಸ್ವಾಮಿ. ನಮ್ಮದೇನಿಲ್ಲಮ್ಮ ತಾಯಿ, ಎಲ್ಲಾ ಗುರು ರಾಘವೇಂದ್ರ ಸ್ವಾಮಿ ಅವ್ರದಮ್ಮ. ನಮ್ದೇನಿಲ್ಲ, ನಾವು ಮನುಷ್ಯರಲ್ವಮ್ಮ ಇಲ್ಲಿ. ಹೌದು 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 ಸ್ವಾಮಿ, ಹೌದು. ಅವ್ರು ಹೇಳ್ತಾರೆ, ನೀವ್ ಮನೆಗ್ ಬಂದ್ಮೇಲೆ ಹೋಗಿದೆ, ಮನೆಗ್ ಬಂದು ನಮ್ಮ ಮನೆಗ್ ಬಂದು ಊಟ ಮಾಡಿ ಹೋದ್ಮೇಲೆ ನನ್ಗೆ ಅನುಗ್ರಹ ಆಗಿದೆ ಹೇಳ್ತಾ ಇದಾರೆ. ಅದ್ರ ನಮ್ಗೆ ಏನು ಇಲ್ಲ ಇದರಲ್ಲಿ. ಎಲ್ಲ ರಾಯರ್ ನಂಬೇಕು ಅಂತ ನಾನು ಹೇಳುದು ಅಷ್ಟೇ. ಕರೆಕ್ಟ್ ಸ್ವಾಮಿ, ಕರೆಕ್ಟ್ ಸ್ವಾಮಿ. ಅದು ನಿಮ್ ಮುಖಾಂತರದಿಂದ ನೀವು ಬಂದೋದ್ರೆ ರಾಯರ್ ಬಂದೋದಂಗೆ ಆಗುತ್ತೆ ಸ್ವಾಮಿ ಅದು. ಅಯ್ಯೋ ನನ್ ತಾಯಿ, ಎಲ್ಲ ರಾಯರ್ ಕೃಪೆ ಅಮ್ಮ. ಕರೆಕ್ಟ್ ಸ್ವಾಮಿ. ನಾವ್ ಎಲ್ಲಿನೂ ನಂಬೇ ಇರ್ಲಿಲ್ಲ ಸ್ವಾಮಿ. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಿದ್ವಿ, ಮಠಕ್ಕೆ ಹೋಗಿ ಬರ್ತಿದ್ವಿ, ಇಲ್ಲ ಅಂತಲ್ಲ. ಆದ್ರೆ ನಮಗೆ ಯಾವ ರೀತಿ ಪೂಜೆ ಮಾಡ್ಬೇಕನ್ನೋದ್ ಗೊತ್ತಿರ್ಲಿಲ್ಲ ಸ್ವಾಮಿ. ನೀವ್ ಏನ್ ಹೇಳಿದ್ರು ಅದೇ ತರ ಮಾಡಿದಾರೆ ಸ್ವಾಮಿ. ನಮ್ಮ ಮನೆಯವರು ನಾವು ಇಬ್ರು ಪೂಜೆ ಮಾಡಿದೀವಿ. ಹರಿಹರಕ್ಕೆ ಹೋಗಿ ನದಿಯಲ್ಲಿ ಅದ್ ಚೀಟಿನ ಬಿಟ್ಟು ಬಂದಿದ್ದಾರೆ. ಹಂಗ್ ಮಾಡ್ಬೇಕು. ನಾನು ಏನ್ ಹೇಳಿರ್ತೀನಿ ಅದನ್ನೆಲ್ಲ ನಾನು ಹೇಳ್ಕೊಟ್ಟಂಗ್ ಮಾಡ್ಬೇಕು. ಹೌದು, ನಾನು ಹೇಳ್ಕೊಟ್ಟಂಗ್ ಇವಾಗ ಹೇಳ್ತಾ ಇದೀನಲ್ಲ, ಅದು ಆಯ್ತು. ಇವಾಗ ನಾನು ಏನ್ ಹೇಳ್ಕೊಡ್ತೀನಿ ಅದನ್ನು ಮಾಡಿ. ಎಷ್ಟ್ ಜನ ಮಕ್ಕಳು? ಒಬ್ಳೆ ಸ್ವಾಮಿ, ಒಬ್ಳೆ ಮಗಳು ಸ್ವಾಮಿ. ಹೌದಾ, ಆಯ್ತು. ಈಗ ಮದ್ವೆ ವಿಚಾರದಲ್ಲಿ ಮದ್ವೆ ಆಗಿದೆನಾ? ಇಲ್ಲ ಸ್ವಾಮಿ, ಇನ್ನೂ ಆಗಿಲ್ಲ. 22 ವರ್ಷ ಸ್ವಾಮಿ. ಇವಾಗ ನಾನೊಂದು ವ್ರತವನ್ನು ಹೇಳ್ತೀನಿ. ಮಗಳು ಮದ್ವೆ, ಮಗ ಅಳಿಯ ಹೆಂಗ್ ಗೊತ್ತೇನಮ್ಮ, ಅಳಿಯ ಮಗನ್ ತರ ಇರ್ತಾನ ನೋಡು ನಿಮ್ಮ ಹತ್ರ. ಅಷ್ಟು ನಿಮ್ ಬಾಯರ್ಕೆಯಿಂದ ಅಷ್ಟ ಆದ್ರೆ ಸಾಕು ಸ್ವಾಮಿ. ನಮಗೆ ಹೆಂಡತಿನ ದೇವತೆ ತರ ಪೂಜಿಸ್ತಾನ. ನೀವೇ ನನ್ನ ತಂದೆ ತಾಯಿ, ಅತ್ತೆ ಮಾವ ಅನ್ನಲ್ಲ, ನೀವೇ ನನ್ನ ತಂದೆ ತಾಯಿ ಅಂತ ಹೇಳಿ ಪೂಜಿಸ್ತಾನ. ನಾನು ಆ ರೀತಿಯಾಗಿ ಒಂದು ಪವರ್ಫುಲ್ ವ್ರತವನ್ನು ಹೇಳ್ಕೊಡ್ತೀನಿ. ನಿನ್ನ ಮಗಳನ್ನ ನೀನು ಏನು ಒಂದು ಜನ್ಮ ಕೊಟ್ಟು ಎತ್ತಿದ್ದಕ್ಕೆ ಸಾರ್ಥಕ ಆಯ್ತು ಅಂದಿರ್ಬೇಕು ನೀನು. ಅಷ್ಟು ಅದ್ಭುತವಾಗಿ ನಿಮ್ಮ ಅಳಿಯ ನಿಮ್ಮನ್ನ ನೋಡ್ಕೊಂತಾನೆ. ಮಗನ್ ತರನೇ, ಅಳಿಯ ಅಲ್ಲ ಮಗನ್ ತರನೇ ನೋಡ್ಕೊಂತಾನೆ. ಓಕೆ ಅಮ್ಮ, ಈಗ ನಾನು ಪವರ್ಫುಲ್ ವ್ರತವನ್ನು ತಿಳಿಸ್ಕೊಡ್ತೀನಿ ನಿಮ್ಗ. ಸ್ವಾಮಿ, ನುಡಿದ್ ಬಿಟ್ರೆ ನಮ್ಗೆ ಆಯ್ತು ಅಂತಾನೆ ಲೆಕ್ಕ. ನಮಗೆ ರಾತ್ರಿಯಿಂದ ನಮ್ಗೆ ಅಷ್ಟು ಖುಷಿ ಆಗಿದೆ ಸ್ವಾಮಿ ನಿಮ್ಮ ಹತ್ರ ಮಾತಾಡಿ. ಈಗ್ಲೂನು ಮಾತಾಡಿ ನಮಗೆ ಇನ್ನೇನ್ ಆಗೇ ಬಿಟ್ಟೈತೆ ಅನ್ನ ಅಷ್ಟು ಖುಷಿ ಆಗೈತೆ ನಮಗೆ. ಹೌದು, ಮಗಳ ಮದುವೆ ನೋಡಿ ನಮ್ ಮಗಳ ಮದುವೆಗೆ ನಮ್ಮನ್ನ ಕರಿಬೇಕಮ್ಮ. ಮತ್ತೆ ಇವಾಗ ಅವತ್ತು ಸ್ವಾಮಿ ನೀವು ನಮ್ ಮಗಳ ಮದುವೆಗೆ ಬರ್ಬೇಕು. ಮನೆ ಬರ್ತೀನಿ. ಆದ್ರೆ ನಾನು ಬಂದಾಗ ನನ್ಗೆ ಹೋಳಿಗೆ ಊಟ ಬೇಕು, ಇದು ಮಾತ್ರ ಸತ್ಯ. ನಾನು ಹೋಳಿಗೆ ಇಲ್ದ ಬರಲ್ಲ ನಾನು. ಇಲ್ಲ ಸ್ವಾಮಿ, ನಿಮಗ್ ಫಸ್ಟ್ ಊಟ
ಅಷ್ಟು ಬಿಟ್ಟೆ. ಯಾರ್ ಸ್ವಾಮಿ ಹಿಂಗ್ ಹೇಳ್ತಾರೆ, ಏನೊಂದಕ್ಕೂ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಫಸ್ಟ್. ಇಷ್ಟ ದುಡ್ಡು ಕೊಟ್ರೆ ಇಷ್ಟ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸ್ವಾಮಿ. ಹಂಗೆ ನಾವ್ ಬಾಳ ಕಳ್ಕೊಂಡ್ ಬಿಟ್ಟಿದೀವಿ ಸ್ವಾಮಿ. ನಾವು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ ನೀವು? ಬಾಳ ದುಡ್ಡು ಕೊಟ್ಟು ಕಳ್ಕೊಂಡ್ ಬಿಟ್ಟಿದೀವಿ ಸ್ವಾಮಿ. ನಮಗ್ ಒಳ್ಳೇದಾದ್ರೆ ಸಾಕು ಅನ್ನೋದು, ಕರ್ಸೋದು, ಹಿಂಗೆ ಪೂಜೆ ಮಾಡ್ಸೋದು, ಇಷ್ಟ ಆಗುತ್ತೆ ಅನ್ನೋದು, ದುಡ್ಡು ತಗೊಂಡ್ ಹೋಗೋದು, ಅವು ಏನು ಆಗೋದಿಲ್ಲ ಸ್ವಾಮಿ. ನಮಗ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ಸಾಕಪ್ಪ ಅನ್ನಂಗ ಇವಾಗ ನಾವು 9 ವಾರದಲ್ಲಿ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನಾವು ದುಡ್ಡು ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಹೆಂಗ್ ಬಂತು ನಿಮ್ಗೆ? ಹೌದ್ ಸ್ವಾಮಿ, ಹೌದೌದು. ಅದಕ್ಕೆ ಹೇಳ್ತೀನಲ್ಲ, ನಿಮ್ಮಂತವ್ರು ಸಾವಿರಕ್ಕೊಬ್ರಲ್ಲ, ಕೋಟಿಗೊಬ್ರು ಸಿಗಲ್ಲ ಸ್ವಾಮಿ, ಕೋಟಿಗೊಬ್ರು ಸಿಗಲ್ಲ ನಿಮ್ಮಂತವ್ರು. ಅಯ್ಯೋ ನನ್ ತಾಯಿ. ನಾನ್ ಎಷ್ಟು ಹತ್ತಿದೀನಿ ಅಂದ್ರೆ ನಿಮ್ ತಾಯಿನ ಯಪ್ಪ ಯಾರೋ ಬೈದಿದ್ದಕ್ಕೆ ಅಷ್ಟ್ ಹತ್ತಿದೀನಿ ಸ್ವಾಮಿ. ಏನ್ ಮಾಡ್ತೀರಾ ನಮ್ಮ ಅಣ್ಣನ್ಗಿಂತ ಹೆಚ್ಚಯ್ಯಪ್ಪ ನಮ್ಮ ಸ್ವಾಮಿ ಅವರು. ಆತ ಹೆಂಗ್ ಬೈದ, ನಮ್ಮ ಮನೆಯವರು ಹಂಗೆ ಅಂದ್ರು, ಬೈಬಾರ್ದು ಅಂತರ್ನ ಪೂಜೆ ಮಾಡ್ಬೇಕು. ಆತ ಫೋನ್ ಸಿಕ್ಕಿಲ್ಲ ಅಂತ ಯಾಕೆ ಬೈಬೇಕು? ನಾವು ನಮ್ಗೂ ಪವಾರ್ಡ್ ಆಗಿದೆ ಅಂತ ಎಷ್ಟು ಸತಿ ಮಾಡಿದೀವಿ, ಮೆಸೇಜ್ ಹಾಕಿದೀವಿ. ಅವ್ರು ಏನ್ ಹೇಳ್ತಾರೆ, ನಾನ್ ಸ್ವಿಚ್ ಆಫ್ ಮಾಡಿದೀನಿ, ಬೆಂಗಳೂರಿಗೆ ಬಂದ್ಮೇಲೆ, ಕೇದಾರ್ನಾಥ್ ಇಂದ ಬೆಂಗಳೂರಿಗೆ ಬಂದ್ಮೇಲೆ ನಾನು ಸ್ವಿಚ್ ಆನ್ ಮಾಡ್ತೀನಿ ಅಂತ ಹೇಳಿದಾರೆ ಅವರು. ತಡ್ಕೋಬೇಕು, ನಮಗ್ ಒಳ್ಳೇದಾಗ್ಬೇಕಂದ್ರೆ ತಡ್ಕೋಬೇಕು. ಹೌದಮ್ಮ. ಬೈಬಾರ್ದು. ಆತ ಯಾರ ಹಂಗ್ ಬೈಯಕ್ಕೆ? ಬೈಬಾರ್ದು. ನಾವು ದುಡ್ಡು ಕೊಟ್ಟಿರೋರ್ನೇ ಬೈಬೇಡ. ಸರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶುಭವಾಗಲಿ ನನ್ ತಾಯಿ. ಸರಿ.